ಏಳುಮಲೆ ಸಿನಿಮಾನ ನೋಡಿದ ಸಾಕಷ್ಟು ಜನ ಸಿನಿಮಾದ ನಟರ ಅಭಿನಯದ ಬಗ್ಗೆ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು ಅಂಡ್ ಕಥೆಯನ್ನ ಕಟ್ಟಿರುವ ರೀತಿ, ನಿರ್ದೇಶನ ಪ್ರತಿಯೊಂದರ ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು. ಅದರಲ್ಲಿ ಕೆಲ ನನ್ನ ಸ್ನೇಹಿತರು ನಾಗಾಭರಣ ಸರ್ ಅಭಿನಯದ ಬಗ್ಗೆ ಕೊಂಡಾಡಿದ್ರು. ತಮಗೆ ಆ ಪಾತ್ರ ತುಂಬಾ ಕಾಡ್ತು, ಆ ಇನ್ನೋಸೆನ್ಸ್ ತುಂಬಾ ಇಷ್ಟ ಆಯ್ತು ಅಂತ. ಅವ್ರ ಹತ್ರ ಮಾತಾಡುವಾಗ ನಾಗಾಭರಣ ಸರ್ ಅವರ ಕೆಲವು ಚಿತ್ರಗಳ ಬಗ್ಗೆ ನಾನು ಶೇರ್ ಮಾಡ್ಕೊಂಡೆ. ಅದರಲ್ಲಿ ಸುಮಾರಷ್ಟು ಚಿತ್ರಗಳನ್ನ ಅವರು ನೋಡಿರ್ಲಿಲ್ಲ. ಹಾಗಾಗಿ ನಾಗಾಭರಣ ಸರ್ ನಿರ್ದೇಶನ ಮಾಡಿರುವಂತಹ ಚಿತ್ರಗಳ ಲಿಸ್ಟನ್ನ ನಿಮ್ ಮುಂದೆ ತಂದಿದ್ದೀನಿ. ಗ್ರಹಣ, ಬಂಗಾರದ ಜಿಂಕೆ, ಅನ್ವೇಷಣೆ, ಬ್ಯಾಂಕರ್ ಮಾರ್ಗಯ್ಯ, ಮಕ್ಕಳಿರಲವ್ವ ಮನೆ ತುಂಬ, ಆಹುತಿ, ನೆನಪಿನ ದೋಣಿ, ಆಸ್ಫೋಟ, ಪ್ರೇಮಾಗ್ನಿ, ಸಂತ ಶಿಶುನಾಳ ಶರೀಫ, ಆಕಸ್ಮಿಕ, ಮೈಸೂರು ಮಲ್ಲಿಗೆ, ಚಿನ್ನಾರಿ ಮುತ್ತ, ಸಾಗರ ದೀಪ, ಜನುಮದ ಜೋಡಿ, ನಾಗಮಂಡಲ, ಜನ್ಮದಾತ, ನೀಲ, ಸಿಂಗಾರವ್ವ, ಚಿಗುರಿದ ಕನಸು, ಕಲ್ಲರಳಿ ಹೂವಾಗಿ, ನಮ್ಮೆಜಮಾನರು, ಕಂಸಾಳೆ ಕೈಸಲೆ, ವಸುಂಧರ ಮತ್ತು ಅಲ್ಲಮ. ಶಂಕರ್ನಾಗ್ ಅವರು ನಿರ್ದೇಶನ ಮಾಡಿರುವಂತಹ ಆಕ್ಸಿಡೆಂಟ್ ಚಿತ್ರದಲ್ಲಿನ ಅವರ ಪಾತ್ರ ನನಗೆ ಇವತ್ತಿಗೂ ಕಣ್ಣಲ್ಲಿ ಕಟ್ಟಿದ ಹಾಗಿದೆ. ನಿಮ್ಮ ನೆಚ್ಚಿನ ಅವರ ನಿರ್ದೇಶನದ ಚಿತ್ರ ಯಾವುದು ಅಂಡ್ ಅವರು ಅಭಿನಯಿಸಿರುವ ಚಿತ್ರ ಯಾವುದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.